ಆರಾಧ್ಯ ಗುರುದೇವ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಯನ್ನ ಹಾಗೆ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಘಟಪ್ರಭಾ ಪರಮ ಪೂಜ್ಯರು, ಅಕ್ಕಿಹಾಲದ ಪರಮ ಪೂಜ್ಯರು, ಹುಕ್ಕೇರಿಯ ಪರಮ ಪೂಜ್ಯರ ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಪರಮ ಪೂಜ್ಯರ ರಾವರಗಳಂತ ಕೂಡಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನೆರೆದಂತಹ ಎಲ್ಲ ಹುಡುಕಲ್ಲದ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಂತಹ ಆತ್ಮಕ್ಕೆ ಶರಣು ಶರಣಾರ್ಥಿಗಳು. ತಟ್ಟಬಾಡುವ ನಾವು ಶರಣಾರ್ಥಿ ಅಂದಾಗ ಹೊಳಿ ಶರಣಾರ್ಥಿ ಶರಣಾರ್ಥಿ ಶರಣಾರ್ಥಿ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಎಲ್ಲಾ ಸ್ವಾಮಿಗಳು ಒಮ್ಮೆ ಹಿಂಗ್ಯಾಕೆ ಬಂದಾರ ಅಂತೇಳಿ. ಅರ್ಥ ಇಷ್ಟ, ಇದಕ್ಕೆಲ್ಲದಕ್ಕೂ ಕಾರಣ ಹಾನಗಲ್ಲ ಗುರುಕುಮಾರೇಶ. ಹಾನಗಲ್ಲ ಗುರುಕುಮಾರೇಶ ಅಂದ್ರೆ ಏನು? ಕುಮಾರೇಶ ಅಂದ್ರೆ ನಿಮ್ಮೂರೊಳಗ ಕಲ್ಲಯ್ಯಜ್ಜನವರು ಇಲ್ಲಿ ಹಾಡುಗಳದವರದಾರ, 3 ವರ್ಷ ಪುರಾಣ ಹೇಳದವರದಾರ. ಕಲ್ಲಯ್ಯಜ್ಜನವರು ಇವತ್ತ ಒಂದ ಗದಗಿನ ಪುಣ್ಯಾಶ್ರಮದ ಪೀಠಾಧಿಪತಿಗಳಾಗಬೇಕಾಗಿತ್ತು. ಕಣ್ಣಿಲ್ಲಾರದಂತಹ ವ್ಯಕ್ತಿ ಕೂತ್ಕೊಂಡಿದ್ದಾರೆ. ಇವ್ರು ಯಾರು ಕೂಡ ಸಾಮಾನ್ಯ ಬಡದವರಾಗಿ ಪ್ರತಿಯೊಬ್ಬರಿಗೂ ಕೂಡ ಲಕ್ಷಾನುಗಟ್ಟಲೆ ಭಕ್ತಿ ಇರುವಂತಹ ಸ್ವಾಮಿಗಳಲ್ಲಿ ಕುಳಿತಾರ. ಅಂತ ಒಂದು ಪರಮ ಪೂಜ್ಯರು ಎಲ್ಲರೂ ಕೂಡ ನಿಮ್ಮೂರಿಗೆ ಬಂದಾರಪ್ಪ ಅಂತಂದ್ರೆ ನಿಮ್ಮ ಸೌಭಾಗ್ಯ ಅಂತ ನಾನ್ ಭಾವಿಸ್ತೀನಿ. ನಾನ್ ಹೇಳಕ್ಕಿನ್ನಲ್ಲ ಒಂದು ಮಾತು, ನನ್ನ ಮತಕ್ಕೂ ಕೂಡ ಇಷ್ಟೊಂದು ಸ್ವಾಮಿಗಳು ಯಾರು ಬಂದಿಲ್ಲ ಅಂತ ಭಾವಿಸ್ತೀನಿ. ಆದ್ರೆ ಉಡುಂತರ ಗ್ರಾಮಕ್ಕೆ ಇಷ್ಟೊಂದು ಸ್ವಾಮಿಗಳು ಅಂತ ಭಾವಿಸ್ತೀನಿ. ಹಿಂಗೆ ಒಂದ್ಸಾರಿ ಒಬ್ಬವ ಹೊಲ್ದಾಗ ತಂಬಾಕು ಬೆಳೆದಿದ್ದಂತ ತಂಬಾಕು ಬೆಳೆದು ಹೊಲದೊಳಗಡೆ ದನಾನ್ ಬಿಡ್ರಿ ತಪ್ಪಿಸೈತ್ ಬಾ ಹೆಚ್ಚಂಗಿಲ್ಲ. ತಂಬಾಕು ಬೆಳೆದು ಹೊಲದೊಳಗಡೆ ದನಾನ್ ಬಿಡ್ರಿ ತಪ್ಪಿಸೈತ್ ಬಾ ಹೆಚ್ಚಂಗಿಲ್ಲ. ಅದಕ್ಕೆ ಯಾವನೋ ಒಬ್ಬ ಬಂದ್ ಕೇಳಿದ್ದಂತ ದನಕ್ಕ, ಅಲ್ಯಾಕೆ ಹೋಗಂಗಿಲ್ಲ ಅಂತ ದನಕ್ ಕೇಳಿದ್ದಂತ. ಅದಕ್ಕೆ ದನ ಅಂತಂತ ಅದು ನಾ ತಿನ್ನೋ ಪದಾರ್ಥ ಅಲ್ಲ ಅಂತ. ಆಮೇಲೆ ಮತ್ತೊಂದ್ ಮಾತು ಕೇಳ್ತಿ, ಅದು ಹಿಂಗ್ಯಾಕ್ ನೀ ಯಾಕೆ ತಿನ್ನಂಗಿಲ್ಲ, ಅಲ್ಯಾಕೆ ಹೋಗಂಗಿಲ್ಲ ಅಂತ ಮತ್ ಮನುಷ್ಯ ಕೇಳಿದಂತ. ಅದಕ್ಕೆ ದನ ಅಂತಂತ. ನೋಡಪ್ಪ, ಹಂಗ ಸಾಯ್ತೀನಿ, ತಂಬಾಕು ಹೊಲ್ದಾಗ ಮಾತ್ರ ನಾನು ಹೋಗಂಗಿಲ್ಲ ಅಂತ. ಯಾವ್ದು ಅನ್ನಕತೈತ್ರಿ? ದನ ಅನ್ನಕತ್ತೆ. ನಮ್ಮ ಮನುಷ್ಯರಿಗೆ ಬುದ್ಧಿ ಬರೋವಂತ. ಆ ಗುಟ್ಕಾ ಪ್ಯಾಕೆಟ್ ಹರಿತಾವು, ಪಾಕೆಟ್ನಾಗ ಬಂದಿರ್ತಾರೆ ಟೊಬ್ಯಾಕೋ ಚೀವಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್, ಗುಡ್ಗಾ ಚೀವಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬರ್ದಿರ್ತಾವು. ಅವು ನೋಡ್ತಾವು, ಬಾಯಿ ಹಾಕಂತಾವು. ಇವು ಹೇಗಯ್ಯವು ಅಂತಂದ್ರೆ ಗುಟ್ಕಾ ತಿಂದು ಮಟಕ ಆಡಿ ಗೊಟ್ಟ ಕಲ್ತಿ ಹಿಂಗ ಗುಡ್ಡಕ್ಕೆ ಕೊಟ್ಟಿರ್ತಾವೆ. ಹೌದಿಲ್ಲ?
ಯಾಕೆ ಈ ಕಾರ್ಯಕ್ರಮ ಇಟ್ಕೊಂಡಿವಿ, ನಾವೆಲ್ಲ ಪರಮ ಪೂಜಾರ್ ಜೋಳಿಗೆ ಇಟ್ಕೊಂಡು ಯಾಕೆ ಬಂದೀವಪ್ಪ ಅಂತಂದ್ರೆ ನಮಗನ್ನಿಸಿರ್ಬೋದು ಇಷ್ಟೊಂದು ಸ್ವಾಮಿಗಳು ಮಠವನ್ನ ಬಿಟ್ಟು ಹಳ್ಳಿಗೆ ಮನೆ ಬಾಗಿಲಿಗೆ ಯಾಕೆ ಬರ್ತಾ ಇದ್ದಾರೆ. ಅವರು ಹಣ ಕೇಳಲ್ಲ ಅಂತಾರ, ಪಟ್ಟಿ ಬ್ಯಾಡ್ ಅಂತಾರ, ಜಾತ್ರೆಗಾಗಿ ಹಲ್ವೆ ಅಲ್ಲ ಅಂತಾರ. ಆದ್ರೂ ಕೂಡ ಈ ಜೋಳಿಗೆ ಯಾಕೆ ಸ್ವಾಮಿಗಳು ಮನೆಗೆ